ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಟ್ರಂಪ್ ಮತ್ತು ಜಿಂಕ್ ಭೇಟಿಯಾಗಿದ್ದು ಒಳ್ಳೆ ಟ್ರೇಡ್ ಡೆವಲಪ್ಮೆಂಟ್ ನಡೆದಿದೆ ಅಂತ ಹೇಳ್ಬೋದು. ಚೈನಾದವರು ಸೋಯಾಬೀನ್ ಇಂಪೋರ್ಟ್ ಮಾಡ್ಕೊಂತೀವಿ ಫ್ರಮ್ ಅಮೆರಿಕದಿಂದ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ರೇರ್ ಅರ್ತ್ ಮೆಟೀರಿಯಲ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಕ್ರಿಟಿಕಲ್ ಮಿನರಲ್ಸ್ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಇನ್ನು 157% ಟ್ಯಾರಿಫ್ ಏನಿತ್ತು ಅದು 100% ಅಡಿಷನಲ್ ಟ್ಯಾರಿಫ್ ತೆಗೆದುಬಿಡ್ತಾರೆ. ಇನ್ನು 57% ಟ್ಯಾರಿಫ್ ಇದನ್ನ 47% ಟ್ಯಾರಿಫ್ಗೆ ರಿಡ್ಯೂಸ್ ಮಾಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಇನ್ನು ಅದ್ರ ಜೊತೆಗೆ ಗೋಲ್ಡ್ ಬಗ್ಗೆ ಹೇಳೋದಾದ್ರೆ $4,050 ಪರ್ ಅನ್ಸ್ ಇಂದ $3,900 ಪರ್ ಅನ್ಸ್ ಇದ್ರ ಬಿಟ್ವೀನ್ ಅಲ್ಲೇ ರೇಂಜ್ ಬಂಡಲ್ಲೇ ಟ್ರೇಡ್ ಆಗ್ತದೆ ಅಂತ ಹೇಳ್ಬೋದು. ನಿನ್ನೆ ಅಮೆರಿಕದ ಡೋಜನ್ ಮಾರ್ಕೆಟ್ 350 ಪಾಯಿಂಟ್ಸ್ ಅಪ್ ಆಗಿತ್ತು. ಓವರ್ ಆಲ್ ಫಸ್ಟ್ ಸೆಷನ್ ಅಲ್ಲಿ ಓವರ್ ಆಲ್ ಆಗಿ 110 ಪಾಯಿಂಟ್ಸ್ ಲಾಸ್ ಅಲ್ಲೇ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತದೆ. ಜಪಾನ್ ಮಾರ್ಕೆಟ್ 1.3% ಅಪ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 3,150 crores ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 2,577 crores ಬೈ ಮಾಡಿದ್ದಾರೆ. ಇನ್ನು ಗಿಫ್ಟ್ ನಿಫ್ಟಿ 26,050 ಅಲ್ಲಿ ಟ್ರೇಡ್ ಆಗ್ತಿದೆ. ನಿನ್ನೆ ನಿಫ್ಟಿ 177 ಪಾಯಿಂಟ್ಸ್ ಲಾಸ್ ಆಗಿಬಿಟ್ಟು 25,877 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ. 25,930 ಎಬೋ ಇದ್ರೆ ಬೈಂಗ್ ಝೋನ್ ಇರುತ್ತೆ. 26,030 ಫಸ್ಟ್ ಟಾರ್ಗೆಟ್, 26,100 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 25,730 ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಹೇಳೋದಾದ್ರೆ 355 ಪಾಯಿಂಟ್ಸ್ ಲಾಸ್ ಆಗಿಬಿಟ್ಟು 58,031 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 58,300 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 57,780 ಆಗಿದೆ. ಇನ್ನು ಸೆನ್ಸೆಕ್ಸ್ 592 ಪಾಯಿಂಟ್ಸ್ ಲಾಸ್ ಆಗಿಬಿಟ್ಟು 84,404 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಒಂದು ಇನ್ವೆಸ್ಟ್ಮೆಂಟ್ ಐಡಿಯಾ ಅಂದ್ರೆ ಅಶೋಕ 201 ಎಬೋ ಇದ್ರೆ ಬೈಂಗ್ ಝೋನ್ ಆಗಿರುತ್ತೆ. ಗುಡ್ ಇನ್ವೆಸ್ಟ್ಮೆಂಟ್ ಐಡಿಯಾ ಅಂತ ಹೇಳ್ಬೋದು. ಸೊ ಇದು ಟಾರ್ಗೆಟ್ ಬಂದ್ಬಿಟ್ಟು 232 ಆಗಿರುತ್ತೆ. ಇನ್ನು ಸ್ಟಾಪ್ ಲಾಸ್ ಬಂದ್ಬಿಟ್ಟು 178 ಆಗಿರುತ್ತೆ. ಎನಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಿ. ದಿಸ್ ಇಸ್ ಅನ್ ಎಜುಕೇಶನಲ್ ಪರ್ಪಸ್ ಓನ್ಲಿ ಅಂತ ಹೇಳ್ಬೋದು. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.